ಬನ್ನಿ ಇಲ್ಲಿ ಮಕ್ಕಳೇ, ಇಲ್ಲಿ ಬನ್ನಿ. ಏನಾಗ್ತಿದೆ ಇವತ್ತು ನಿಮ್ಮ ಸ್ಕೂಲಲ್ಲಿ? ಮಂತ್ರಿಮಂಡಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಯಾವ ತರ ಮುಖ್ಯಮಂತ್ರಿ ಬೇಕು ನಿಮ್ಗೆ? ನೀಟಾಗಿ ನೋಡ್ಕೊಳ್ಳೋರು, ಆಟ ಸಾಮಾನೆಲ್ಲ ತಕ್ಕೊಳ್ಳೋರು, ಸಣ್ಣ ಮಕ್ಕಳನ್ನ ಆಟ ಬರ್ತಾರಲ್ಲ ಬೇಕು, ಜೋರ್ ಮಾಡೋರೆಲ್ಲ ಬೇಡ. ನಿಮ್ಮ ಅಭಿಪ್ರಾಯ ಹೇಳಿ. ಶಾಲೆಯಲ್ಲಿ ಆಟ ಬಂದಾಗ ಬ್ಯಾಗ್ ಎಲ್ಲ ತೆಕ್ಕೊಡುದು, ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲ್ ಎಲ್ಲ ತಂದ್ಕೊಡುದು, ಕ್ರೀಡಾ ಐಟಮ್ ಎಲ್ಲ ತಂದ್ಕೊಡುದು, ಆಮೇಲೆ ಶಾಲೆ ನೀಟ್ ನೋಡ್ಕೊಳ್ಳೋದು. ನೀವ್ ಯಾರಾದ್ರೂ ಹೇಳ್ತೀರಾ ಯಾವ ತರ ಸಿಎಂ ಬೇಕು ಅಂತ? ನಮಗೆ ಸಿಎಂ ಬೇಕಾಗಿರೋದು ನಾವು ಹೇಳೋದಿಲ್ಲ. ನಮಗೆ ಈಗ ಊಟ ಕೂತಾಗ ನಮ್ಮ ಫ್ರೆಂಡ್ಸ್ ಜೊತೆ ಕೂರೋ ಹಾಗೆ, ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋ ಹಾಗೆ ಹಂಗೆಲ್ಲ ಇರಬೇಕು. ಮತ್ತು ಹಾಗೆ ನಮ್ಮ ಸ್ಕೂಲ್ನೆಲ್ಲ ಚಂದ ನೋಡ್ಕೊಳೋ ಹಾಗಿರಬೇಕು. ಮತ್ತು ನಮಗೆ ಸ್ಪೋರ್ಟ್ಸ್ ರೂಮಲ್ಲಿ ಏನಾದ್ರು ಬೇಕಂದರೆ ಅವ್ರ ಹತ್ರ ಹೇಳಿದ್ರೆ ಪಟ್ಟ ತೆಕ್ಕೊಡ್ಬೇಕು. ಹಾಗೆ ಸಿಎಂ ಇದ್ದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ರೆಡಿನಾ ಎಲ್ಲರೂ? ರೆಡಿ. ಓಕೆ. ನನಗೆ ಓಟ್ ಹಾಕಿ. ನಾನು ಮುಖ್ಯಮಂತ್ರಿ ಆಗಿದ್ದೇನೆ. ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡ್ತೀನಿ ಹಾಗೂ ಕ್ಲಾಸ್ ರೂಮ್ಗಳನ್ನ ಕ್ಲೀನ್ ಮಾಡ್ತೀನಿ. ಡೈಲಿ ಬೀಗ ಎಲ್ಲ ಹಾಕ್ತೀನಿ ಕರೆಕ್ಟ್ ಟೈಮಿಗೆ. ಮತ್ತೆ ಯಾರು ಕಿಟಕಿ ಎಲ್ಲ ಹಾಕಿಲ್ಲ ಅಂದ್ರೆ ಹಾಕ್ತೀನಿ. ಯಾರು ಬಿದ್ದು ಹೇಟ್ ಮಾಡ್ಕೊಂಡ್ರೆ ಆಸ್ಪತ್ರೆಗೆ ಆಫೀಸ್ ರೂಮ್ಗೆ ಕರ್ಕೊಂಡೋಗಿ ಆಯಿಂಟ್ಮೆಂಟ್ ಹಾಕ್ತೀನಿ. ಆಟೋ ಹೊತ್ತಿಗೆ ಜವಾಬ್ದಾರಿಯಾಗಿ ಆಟೋನ ಹಚ್ತೇನೆ ಹಾಗೂ ಇಳಿಯೋ ಸುತ್ತಿಗೂ ಜವಾಬ್ದಾರಿಯಾಗಿ ಇಳಿಸಿದ್ದೇನೆ. ಮತ್ತೆ ಮೊನ್ನೆ ನೆಟ್ಟಿರುವ ಗಿಡಗಳಿಗೆ ನೀರು ಹಾಕುತ್ತೇನೆ ಎಂದು ದಯವಿಟ್ಟು ನೀವು ನನಗೆ ಊಟ ಹಾಕಬೇಕು ಎಂದು ಕೇಳಿಕೊಂಡಿದ್ದೇನೆ. ಎಲ್ಲರೂ ನನ್ನನ್ನು ಶಾಲೆಯ ಮುಖ್ಯಮಂತ್ರಿಯಾಗಲು ಓಟ್ ಹಾಕಬೇಕು. ನಾನೇನಾದರೂ ಶಾಲೆಯ ಮಂತ್ರಿಯಾದರೆ ನಿಮಗೆ ಆಟಗಳನ್ನು ನನಗೆ ಗೊತ್ತಿದ್ದಷ್ಟು ಎಲ್ಲ ಹೇಳ್ಕೊಡ್ತೇನೆ. ಶಾಲೆಯನ್ನು, ಕಾಲೇಜು ಮತ್ತು ಕ್ಲಾಸನ್ನೆಲ್ಲ ಸ್ವಚ್ಛವಾಗಿಡ್ತೇನೆ. ಅಂದರೆ ನಾನು ನಾಳೆ ವೋಟಿಂಗ್ ನಿಲ್ತಿದ್ದೀನಿ. ನನಗೆಲ್ಲರೂ ಮತವನ್ನು ಹಾಕಬೇಕು. ಯಾಕಂದರೆ ನಾನು ಆಟೋದಲ್ಲಿ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ ಬ್ಯಾಗೆಲ್ಲ ತಕ್ಕೊಡ್ತೀನಿ. ಬೇಕಾದ್ರೆ ನಿಮ್ಮಿಂದ ಬ್ಯಾಗ್ ತೆಗಿಕೊಂಡಿದ್ರೆ ನನ್ನ ಕರೀಲಿ. ಊಟ ಮಾಡಿಸತಿ ಮುಸ್ಲೆಲ್ಲ ಬಿದ್ದರೆ ನಾನು ಅದನ್ನು ಹೆಚ್ಚಿಗೆ 26-27ನೇ ಸಾಲಿನ ಮಂತ್ರಿಮಂಡಲದಲ್ಲಿ ನಿಲ್ಲುತ್ತಿದ್ದೇನೆ. ದಯವಿಟ್ಟು ನನಗೆ ವೋಟ್ ಹಾಕಿ. ನಾನು ಸಣ್ಣ ಮಕ್ಕಳನ್ನೆಲ್ಲ ಇಳಿಸುತ್ತೇನೆ, ಬ್ಯಾಗ್ನನ್ನು ತೆಗೆದುಕೊಡುತ್ತೇನೆ ಹಾಗೂ ಕ್ಲಾಸ್ ರೂಮ್ ಬಲೆ ಇದ್ದರೆ ಅದನ್ನು ತಿಳಿದುಕೊಡುತ್ತೇನೆ. 2026-27ನೇ ಸಾಲಿನ ವಿದ್ಯಾರ್ಥಿ ಮಂತ್ರಿ ಮಂಡಲ ಚಳುವಳಿಯಲ್ಲಿ ನಾನು ಸೇರಿದ್ದೇನೆ. ದಯವಿಟ್ಟು ಎಲ್ಲರೂ ನನಗೆ ಓಟ್ ಮುಖ್ಯಮಂತ್ರಿಗಳಾಗಿ ಮಾಡಿ. ನನ್ನ ನೆಚ್ಚಿನ ತಮ್ಮಂದಿರೇ ಹಾಗೂ ತಂಗಿಯಂದಿರೇ, ನಾನು 2026-27ನೇ ಸಾಲಿನ ವಿದ್ಯಾರ್ಥಿ ಮಂತ್ರಿಮಂಡಲದ ಚುನಾವಣೆಗೆ ನಿಂತಿದ್ದೇನೆ. ದಯವಿಟ್ಟು ನಿಮ್ಮ ಮತವನ್ನು ನನಗೆ ಹಾಕಿ ಎಂದು ಕೇಳುತ್ತಿದ್ದೇನೆ. ನಾನು ಮಂತ್ರಿಯಾದರೆ ಅದು ಕಾರಿಡಾರೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನಿಮಗೆ ಓದೋಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ, ಬರೆಯೋಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತೀನಿ ಮತ್ತು ನನಗೆ ಓಟ್ ಹಾಕಿ ಅಂತ ಕೇಳಿ ನನ್ನ 2 ಮಾತುಗಳನ್ನು ಮುಗಿಸಿದೆ. ತಂಗಿ ಎಂದರೆ ಮತ್ತು ತಮ್ಮ ಎಂದರೆ ನನ್ನನ್ನು ನೀವೆಲ್ಲರೂ ಮುಖ್ಯಮಂತ್ರಿ ಮಾಡೋದಕ್ಕೆ ಓಟ್ ಹಾಕಿ. ನಾನು 2027ನೇ ಸಾಲಿನಲ್ಲಿ ಮಂತ್ರಿಮಂಡಲ ಮುಖ್ಯಮಂತ್ರಿ ಆಗಲು ಭಾಗವಹಿಸುತ್ತಿದ್ದೇನೆ. ನನಗೆ ಎಲ್ಲರೂ ಓಟ್ ಹಾಕಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಕ್ಲಾಸ್ ರೂಮಲ್ಲಿ ಕ್ಲೀನ್ ಮಾಡಿಕೊಡ್ತೇನೆ ಮತ್ತು ಕ್ರೀಡೆಯಲ್ಲಿ ನಾನು ಆಟಗಳನ್ನು ಹೇಳಿಕೊಡುತ್ತೇನೆ. ನಾನು ಈ ಶಾಲೆಯಲ್ಲಿ ಸ್ವಚ್ಛತೆಯಾಗಿ ಇಡುತ್ತೇನೆ ಶಾಲೆಯನ್ನು. ಮತ್ತು ನಾನು ಮುಖ್ಯಮಂತ್ರಿ ಆದ ಮೇಲೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಮತ್ತು ನಾನು ಯಾರಾದರೂ ಬಿದ್ದು ಏಟು ಮಾಡ್ಕೊಂಡ್ರೆ ಆಫೀಸ್ ರೂಮಿಗೆ ಕರ್ಕೊಬಂದು ಆಯಿಂಟ್ಮೆಂಟ್ ಹಚ್ಚುತ್ತೇನೆ. ಸ್ವಲ್ಪ ಈ ಕಡೆ
ಅವ್ರದ್ದು ಫೋಟೋ ಕಾಣಿಸ್ತಿದೆ ಅಲ್ವಾ? ಅವ್ರ ಮುಂದೆ ಇರೋ ಬಟನ್ ಒತ್ತಿದ್ರೆ ನೀವು ಅವ್ರಿಗೆ ಫೋಟೋ ಹಾಕ್ತಂಗೆ, ಗೊತ್ತಾಯ್ತಾ? ನೀವು 6-7 ವಾರ total candidates name. Candidate 8 is 3. Candidate name is 2. ಅಭ್ಯರ್ಥಿಗಳು ಪಡೆದ ಓಟು ಈ ಕೆಳಗಿನಂತಿದೆ. ಚಿರಂತ್ MK 9, ಹಾಂ ಅತಿ ಹೆಚ್ಚು ಮತಗಳನ್ನು ಪಡೆದು ಚುನಾಯಿತರಾಗಿದ್ದು ಸನ್ನಿಧಿ 7ನೇ ಸ್ಥಾನ. ನೆಕ್ಸ್ಟ್ ಕರುಡ ಎಷ್ಟು? ಚಿರಣ್